ಮೈಕ್ರೋ ಫೈನಾನ್ಸ್ನಿಂದ ಸಾಲ ಪಡೆದು ಅಧಿಕ ಬಡ್ಡಿಯಿಂದ ಕಂತಿನ ಹಣವನ್ನ ತೀರಿಸಲಾಗದೆ ರಾಜ್ಯದ ಹಲವೆಡೆ ಜನರು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇರೋದು ಕಂಡು ಬರ್ತಾ ಇದೆ. ಸದ್ಯ ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಬ್ರೇಕ್ ಹಾಕುವಂತಹ ಸಲುವಾಗಿ ಸರ್ಕಾರ ಕಾನೂನು ಕ್ರಮಕ್ಕೆ ಮುಂದಾಗ್ತಾ ಇದ್ದು ಸದ್ಯದಲ್ಲೇ ರಾಜ್ಯದಾದ್ಯಂತ ಸಹಾಯವಾಣಿಯನ್ನ ಆರಂಭಿಸಲು ಮುಂದಾಗಿದೆ. ಹೌದು, ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕುಗಳಲ್ಲಿ ಬಡವರು ಹಾಗೂ ಕೂಲಿ ಕಾರ್ಮಿಕರಿಗೆ ಸಮರ್ಪಕವಾಗಿ ಸಾಲ ನೀಡೋದಿಲ್ಲ. ಸಾಲ ನೀಡಲು ಹಲವಾರು ನಿಬಂಧನೆಗಳನ್ನು ಹಾಕುವ ಕಾರಣ ಸಾಮಾನ್ಯ ಮಂದಿ ಬ್ಯಾಂಕ್ ಸಾಲವನ್ನ ಪಡೆಯಲು ಹಿಂಜರಿತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರತಕ್ಕಂತಹ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಣ್ಣ ಪುಟ್ಟ ವ್ಯಾಪಾರ, ಆರೋಗ್ಯ ಸಮಸ್ಯೆ ಸೇರಿದಂತೆ ತುರ್ತು ಹಣದ ಅಗತ್ಯತೆಗೆ ಪರದಾಡುವಂತಹ ಬಡವರು ಮತ್ತು ಕೂಲಿ ಕಾರ್ಮಿಕರನ್ನ ಟಾರ್ಗೆಟ್ ಮಾಡಿಕೊಂಡು ಸಣ್ಣ ಪ್ರಮಾಣದಲ್ಲಿ ಸಾಲವನ್ನ ನೀಡಿ ಹೆಚ್ಚಿನ ಬಡ್ಡಿಯನ್ನ ವಸೂಲಿ ಮಾಡ್ತಾ ಇವೆ. ಸದ್ಯ ಗ್ರಾಮೀಣ ಪ್ರದೇಶದ ಪುರುಷರು ಮತ್ತು ಮಹಿಳೆಯರಿಗೆ 10,000 ರೂನಿಂದ 1 ಲಕ್ಷ ರೂವರೆಗೂ ಸಾಲವನ್ನ ನೀಡುವಂತಹ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ವಾರದ ಲೆಕ್ಕದಲ್ಲಿ ಸಾಲವನ್ನ ಮರುಪಾವತಿ ಮಾಡಿಕೊಳ್ತಾ ಇದ್ದು 22% ರಿಂದ 28% ಅಷ್ಟು ಬಡ್ಡಿಯನ್ನ ವಸೂಲಿ ಮಾಡ್ತಾ ಇವೆ. ಸದ್ಯ ಅಧಿಕ ಬಡ್ಡಿಯ ಸಾಲದ ಕಂತನ್ನ ಕಟ್ಟೋದಕ್ಕಾಗದೆ ರಾಜ್ಯದ ಹಲವೆಡೆ ಜನರು ವಲಸೆನ ಹೊರಟಿದ್ರೆ ಇನ್ನೂ ಕೆಲವರು ಸೂಸೈಡ್ ಮಾಡ್ಕೊಳ್ತಿದ್ದಾರೆ. ಸದ್ಯ ಇವುಗಳಿಗೆ ಬ್ರೇಕ್ ಹಾಕಲು ಸರ್ಕಾರ ಸಭೆ ಮಾಡಿದ್ದು RBI ನಿಯಮಾವಳಿಗಳನ್ನ ಪಾಲಿಸುವಂತೆ ಸೂಚನೆ ಸಹ ಕೊಟ್ಟಿದೆ. ಇದನ್ನ ಮೀರಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಿರುಕುಳ ನೀಡುವುದು, ಬೆದರಿಕೆ ಒಡ್ಡೋದು, ಲೇವಾದೇವಿಗಾರರಿಂದ ಕಿರುಕುಳಕ್ಕೆ ಮುಂದಾದರೆ ಅಂತಹವರ ವಿರುದ್ಧ ದೂರನ್ನ ನೀಡಲು ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಸಹಾಯವಾಣಿ ತೆರೆಯಲು ಸೂಚಿಸಲಾಗಿದೆ. ಇದರಲ್ಲಿ ದೂರನ್ನ ದಾಖಲಿಸಿಕೊಂಡು ಬಲವಂತದ ಸಾಲ ವಸೂಲಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಲು ಸರ್ಕಾರ ಸೂಚನೆಯನ್ನ ನೀಡಿದೆ. ಅಲ್ಲದೆ ಜಿಲ್ಲಾ ಮಟ್ಟದ DC ಹಾಗೂ SPಗಳು ಸಭೆಗಳನ್ನು ನಡೆಸಿ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಎಚ್ಚರಿಕೆಯನ್ನ ನೀಡಬೇಕು ಅಂತ CM ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ.